ಹಾಯ್ ಫ್ರೆಂಡ್ಸ್ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಇವತ್ತು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ ಪೂಜಾ ದತ್ ಮಿಸ್ಟರಿ ಬಗ್ಗೆ. ಸ್ನೇಹಿತರೆ, ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಸಾವಿರಾರು ಜನರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಾ ತಮ್ಮ ಯಶಸ್ಸಿನ ಏಣಿಯನ್ನ ಏರುತ್ತಿದ್ದಾರೆ. ಆದ್ರೆ ಅದೇ ವೃತ್ತಿಯಲ್ಲಿದ್ದ ಪೂಜಾ ದತ್ ಅವರ ಜೀವನ ಈ ರೀತಿ ಕರಾಳ ಅಂತ್ಯ ಕಾಣುತ್ತದೆ ಎಂದು ಯಾರು ಕೂಡ ಊಹಿಸಿರ್ಲಿಲ್ಲ. ಸ್ನೇಹಿತರೆ, ಕಳೆದ ಏಪ್ರಿಲ್ 27ರ ಆ ರಾತ್ರಿ ಆಡುಗೋಡಿಯ ಆ ಮನೆಯ 3ನೇ ಮಹಡಿಯಿಂದ ಒಂದು ಕೆಟ್ಟ ವಾಸನೆ ಬರುತ್ತೆ. ಈ ಕೆಟ್ಟ ವಾಸನೆ ಅಲ್ಲಿನ ಸುತ್ತಮುತ್ತಲ ಜನರಲ್ಲಿ ಆತಂಕವನ್ನ ಹುಟ್ಟಿಸುತ್ತೆ. ನಂತರ ಪೊಲೀಸರು ಬರುತ್ತಾರೆ. ಪೊಲೀಸರು ಬಂದು ಬಾಗಿಲು ಒಡೆದು ಒಳಗೆ ಹೋದಾಗ ಅಲ್ಲಿ ಕಂಡ ದೃಶ್ಯ ನಿಜಕ್ಕೂ ಎದೆ ನಡುಗಿಸುವಂತಿತ್ತು. ಒಬ್ಬ ಸುಶಿಕ್ಷಿತ ಮಹಿಳೆ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಂಜಿನಿಯರ್ ಒಂದು ರಕ್ತದ ಮಡುವಿನಲ್ಲಿ ಬೆತ್ತಲೆ ಸ್ಥಿತಿಯಲ್ಲಿ ಹೆಣವಾಗಿ ಬಿದ್ದಿದ್ರು. ಹಾಗೆ ಅಲ್ಲಿ ಅಚ್ಚರಿಯ ವಿಷಯವೇನೆಂದ್ರೆ ಆಕೆಯ ಸುತ್ತಲೂ ನೂರಾರು ಕಾಗದದ ಚೂರುಗಳನ್ನ ಹರಿದು ಹಾಕಲಾಗಿತ್ತು. ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾದ ವಸ್ತುಗಳು ಇದ್ದವು. ಮನೆಯ ಗೋಡೆಗಳ ಮೇಲೆ ಶಾಂತಿ, ಅಹಂಕಾರ, ಧ್ಯಾನ ಎಂಬ ಪದಗಳಿದ್ದ ಸ್ಟಿಕ್ಕಿ ನೋಟ್ಸ್ ಗಳನ್ನ ವಿಚಿತ್ರವಾಗಿ ಅಂಟಿಸಲಾಗಿತ್ತು. ಇದು ಸಾಮಾನ್ಯ ಸಾವಲ್ಲ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ಆಕೆ ಯಾರ ಜೊತೆ ಹೆಚ್ಚು ಸಂಪರ್ಕದಲ್ಲೂ ಕೂಡ ಇರಲಿಲ್ವಂತೆ. ಸ್ವಂತ ಕುಟುಂಬದಿಂದಲೂ ಕೂಡ ದೂರ ಬಿದ್ಲು. 1 ವರ್ಷದ ಹಿಂದೆ ತನ್ನ ಹಳೆಯ ಸಿಮ್ ಕಾರ್ಡ್ ಅನ್ನ ಎಸೆದು ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿ ತನ್ನ ಕುಟುಂಬದೊಂದಿಗೂ ಕೂಡ ಸಂಪರ್ಕದಲ್ಲಿ ಇರದಂತೆ ಅವಳು ಒಂಟಿಯಾಗೇ ಜೀವಿಸ್ತಾ ಇದ್ಲು. ಆದ್ರೆ ಸ್ನೇಹಿತರೆ, ಆಕೆ ಸಂಪರ್ಕದಲ್ಲಿ ಒಬ್ಬ ರಹಸ್ಯ ವ್ಯಕ್ತಿ ಆಕೆ ಮನೆಗೆ ಬಂದು ಹೋಗುತ್ತಿದ್ದ ಎನ್ನುವುದು CCTV ಫುಟೇಜ್ ನಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಇದು ಕೊಲೆಯೋ? ಇಲ್ಲಿ ಅನುಮಾನಗಳು ಕಾಡ್ತವೆ. ಹಾಗಾದ್ರೆ ಈ ಬ್ಲೇಡ್ ಗಾಯಗಳು ಹೇಳ್ತಿರುವ ಕಥೆಯಾದ್ರೂ ಏನು? ಇದು ಸಮಾಜಕ್ಕೆ ಕಾಣದ ಯಾವುದೋ ಮಾನಸಿಕ ಸಂಘರ್ಷದ ಕಥೆಯೋ ಅಥವಾ ವ್ಯವಸ್ಥಿತವಾಗಿ ನಡೆದ ಹತ್ಯೆಯೋ ಎನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಬಿಹೈಂಡ್ ಸ್ಟೋರಿಯನ್ನ ಡೀಟೇಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಪೂಜಾ ದತ್ ಎಂಬ 34 ವರ್ಷದ ಈ ಮಹಿಳೆಯ ಜೀವನದ ಹಿನ್ನೆಲೆಯನ್ನ ಗಮನಿಸಿದ್ರೆ ಇದು ಒಬ್ಬ ಅತ್ಯಂತ ಪ್ರತಿಭಾವಂತ ಸಾಫ್ಟ್ವೇರ್ ಇಂಜಿನಿಯರ್ನ ಯಶಸ್ಸಿನ ಕಥೆಯಂತೆ ಕಂಡ್ರು ಅದರ ಹಿಂದೆ ಅಷ್ಟೇ ನಿಗೂಢವಾದ ಒಂದು ಒಂಟಿತನ ಮತ್ತು ರಹಸ್ಯಗಳ ಸುರುಳಿ ಇರುವುದು ಕಂಡು ಬರುತ್ತದೆ. ಸ್ನೇಹಿತರೆ, ಈಕೆ ಮೂಲತಃ ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯವರಾದ ಪೂಜಾ. ಈಕೆ ಉನ್ನತ ಶಿಕ್ಷಣ ಮುಗಿಸಿ ಬೆಂಗಳೂರಿನಂತ ಈ ಮಹಾನಗರಕ್ಕೆ ಬರ್ತಾಳೆ. ಇಲ್ಲಿ ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಕನಸು ಹೊತ್ತು ಬಂದಿದ್ರು. ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಹಾಗೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರು ವೃತ್ತಿ ಜೀವನದಲ್ಲಿ ಅತ್ಯಂತ ಸಮರ್ಥರಾಗಿದ್ರು. ಆದ್ರೆ ಇವರ ವೈಯಕ್ತಿಕ ಜೀವನದ ಕಡೆಗೆ ಗಮನ ಹರಿಸಿದ್ರೆ ಕೆಲವು ಆಘಾತಕಾರಿ ಮತ್ತು ವಿಚಿತ್ರ ಅಂಶಗಳು ಕೂಡ ಇಲ್ಲಿ ಬೆಳಕಿಗೆ ಬರುತ್ತವೆ. ಕಳೆದ 3 ವರ್ಷಗಳಿಂದ ಇವರು ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದಪ್ಪ ಲೇಔಟ್ ನಲ್ಲಿ ವಾಸವಿರುತ್ತಾರೆ. ನೆರೆಹೊರೆಯವರ ಪ್ರಕಾರ ಪೂಜಾ ಅತ್ಯಂತ ವಿಭಿನ್ನ ವ್ಯಕ್ತಿತ್ವದವರಾಗಿದ್ರು. ಅವರು ಯಾರೊಂದಿಗೂ ಕೂಡ ಅಷ್ಟಾಗಿ ಬೆರೆಯುತ್ತಿರಲಿಲ್ಲ ಮತ್ತು ತಮ್ಮದೇ ಆದ ಪ್ರತ್ಯೇಕ ಲೋಕದಲ್ಲಿ ವಾಸಿಸುತ್ತಿದ್ರು. ಮನೆಯೊಳಗೆ ಗಂಟೆಗಟ್ಟಲೆ ಜೋರಾಗಿ ಹಾಡುಗಳನ್ನ ಹಾಕಿಕೊಳ್ಳುವುದು ಅಥವಾ ಮನೆಯ ಮಾಲೀಕರ ಜೊತೆ ಆಗಾಗ ಸಣ್ಣ ಪುಟ್ಟ ಜಗಳವಾಡುವುದು ಅವರ ದೈನಂದಿನ ಭಾಗವಾಗಿತ್ತು. ಹಾಗೆ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯವೇನೆಂದ್ರೆ ಪೂಜಾ ಅವರು ಕಳೆದ 1 ವರ್ಷದಿಂದ ತಮ್ಮ ಹೆತ್ತವರ ಅಥವಾ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಸಂಪರ್ಕದಲ್ಲೂ ಕೂಡ ಇರಲಿಲ್ಲ. ಒಬ್ಬ ಸುಶಿಕ್ಷಿತ ಮಹಿಳೆ ತನ್ನ ಕುಟುಂಬದಿಂದ ಇಷ್ಟೊಂದು ಸುದೀರ್ಘ ಕಾಲ ದೂರ ಉಳಿಯಲು ಕಾರಣವೇನು ಎಂಬುದು ಇಂದಿಗೂ ಬಗೆಹರಿಯದ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಪೂಜಾ ದತ್ ಅವರ ವ್ಯಕ್ತಿತ್ವದ ಮತ್ತೊಂದು ಆಯಾಮವೆಂದರೆ ಅವರ ಮಾನಸಿಕ ಸ್ಥಿತಿ ಅಥವಾ ಅವರು ಅನುಸರಿಸುತ್ತಿದ್ದ ಜೀವನ ಪದ್ಧತಿ. ಅವರ ಸಾವಿನ ನಂತರ ಮನೆಯಲ್ಲಿ ಪತ್ತೆಯಾದ ಸಾಕ್ಷ್ಯಗಳು ಅವರು ಯಾವುದೋ ವಿಚಿತ್ರವಾದ ಮಾನಸಿಕ ಒತ್ತಡ ಅಥವಾ ಆಧ್ಯಾತ್ಮಿಕ ಹುಡುಕಾಟದಲ್ಲಿದ್ರು ಎಂಬ ಅನುಮಾನವನ್ನ ಹುಟ್ಟುಹಾಕ್ತವೆ. ಸ್ನೇಹಿತರೆ, ಮನೆಯ ಗೋಡೆಗಳ ಮೇಲೆ ಅವರು ಅಂಟಿಸುತ್ತಿದ್ದ ಸ್ಟಿಕ್ಕಿ ನೋಟ್ಸ್ ಗಳಲ್ಲಿ ಪ್ರೀತಿ, ಶಾಂತಿ, ಅಹಂಕಾರ ಮತ್ತು ವಿಶ್ವಾಸದಂತ ಪದಗಳನ್ನ ಬರೆಯುತ್ತಿದ್ರು. ಇದು ಅವರು ಯಾವುದೋ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರೆ ಅಥವಾ ಅವರ ಜೀವನದಲ್ಲಿ ಯಾರಾದರೂ ಅತೀಂದ್ರಿಯ ಶಕ್ತಿಗಳ ಪ್ರಭಾವವಿದೆ ಎಂಬ ಸಂಶಯವನ್ನ ಮೂಡಿಸುತ್ತದೆ. ಇನ್ನು ಪೂಜಾ ಅವರ ಮನೆಗೆ ಒಬ್ಬ ಅಪರಿಚಿತ ಯುವಕ ಆಗಾಗ ಬಂದು ಹೋಗುತ್ತಿದ್ದ ಎಂಬ ಮಾಹಿತಿ ಕೂಡ CCTVಯಿಂದ ಪತ್ತೆಯಾಗಿದೆ. ಹಾಗೆ ಆತನ ಜೊತೆ ಪೂಜಾ ಅವರು ತೀವ್ರವಾಗಿ ಜಗಳವಾಡುತ್ತಿದ್ರು ಎಂದು ಹೇಳಲಾಗ್ತಿದೆ.
ಆತ ಯಾರು ಮತ್ತು ಆಕೆ ಜೀವನದಲ್ಲಿ ಆತನ ಪಾತ್ರವೇನು ಎಂಬುದು ಈ ಪ್ರಕರಣದ ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಸ್ನೇಹಿತರೆ, ಜಾರ್ಖಂಡ್ನಿಂದ ಬೆಂಗಳೂರಿಗೆ ಬಂದು ಇಲ್ಲಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಮಿಂಚಬೇಕಿದ್ದ ಒಬ್ಬ ಯುವತಿ ಕೊನೆಗೆ ಇಡೀ ಜಗತ್ತಿನಿಂದ ದೂರವಾಗಿ ತನ್ನದೇ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅತ್ಯಂತ ಕ್ರೂರವಾದ ಮತ್ತು ಒಂದು ನಿಗೂಢವಾದ ರೀತಿಯಲ್ಲಿ ಅಂತ್ಯ ಕಂಡಿದ್ದು ಇಡೀ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿದೆ. ಆಕೆ ಒಬ್ಬಳು ಟೆಕ್ಕಿ ಮಾತ್ರವಲ್ಲ, ಇಂದಿನ ಆಧುನಿಕ ನಗರದ ಜೀವನದಲ್ಲಿ ಅಡಗಿರುವ ಒಂಟಿತನ ಮತ್ತು ಅದರಿಂದ ಉಂಟಾಗುವ ಮಾನಸಿಕ ಖಿನ್ನತೆಯ ಸಂಕೇತವಾಗಿ ಇವತ್ತು ಎದ್ದು ಕಾಣುತ್ತಿದ್ದಾರೆ. ಸ್ನೇಹಿತರೆ, ಇನ್ನ ಈ ಘಟನೆಯ ದೃಶ್ಯವನ್ನ ನೋಡೋಣ. ಸ್ನೇಹಿತರೆ, ಆ ಏಪ್ರಿಲ್ ತಿಂಗಳ ಕರಾಳ ಸೋಮವಾರದಂದು ಬೆಂಗಳೂರಿನ ಆಡುಗೋಡಿಯ ಆ ಮನೆಯಲ್ಲಿ ಕಂಡ ದೃಶ್ಯಗಳು ಎಂಥವರನ್ನ ನಡುಗಿಸುವಂತಿದ್ದವು. ಮತ್ತು ಈ ಘಟನೆಯು ಕೇವಲ ಒಂದು ಸಾವು ಎನ್ನುವುದಕ್ಕಿಂತ ಹೆಚ್ಚಾಗಿ ಒಂದು ಭಯಾನಕ ಹಾರರ್ ಸಿನಿಮಾದ ದೃಶ್ಯದಂತೆ ಭಾಸವಾಗ್ತಿತ್ತು. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಪೂಜಾ ದತ್ ಅವರ ಮನೆಯ ಬಾಗಿಲು ತೆಗೆಯಲೇ ಇಲ್ಲ. ಹಾಗೆ ಆ ಮನೆಯ ಒಳಗಿನಿಂದ ಒಂದು ವಿಪರೀತ ಅಸಹನೀಯ ವಾಸನೆ ಬರುತ್ತಿತ್ತು. ಇದನ್ನ ನೋಡಿದ ಅಕ್ಕಪಕ್ಕದವರು ಅಥವಾ ನೆರೆಯವರು ತಕ್ಷಣ ಗಾಬರಿಗೊಂಡು ಪೊಲೀಸ್ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು 3ನೇ ಮಹಡಿಯಲ್ಲಿದ್ದ ಆ ಮನೆಯ ಬಾಗಿಲನ್ನ ಹೊಡಿತಾರೆ. ಅಲ್ಲಿ ಹೊಡೆದಾಗ ಇಡೀ ಅಪಾರ್ಟ್ಮೆಂಟ್ ನಿಶ್ಶಬ್ದವಾಗಿತ್ತು. ಒಳಗೆ ಕಾಲಿಟ್ಟ ಪೊಲೀಸರಿಗೆ ಮೊದಲು ಎದುರಾದದ್ದು ಕೊಳೆಯುತ್ತಿದ್ದ ಮೃತದೇಹದ ವಾಸನೆ. ಸ್ನೇಹಿತರೆ, ಪೂಜಾ ದತ್ ಅವರ ಮೃತದೇಹ ಮನೆಯ ಹಾಲ್ನಲ್ಲಿ ಬೆತ್ತಲೆ ಸ್ಥಿತಿಯಲ್ಲಿ ಒಂದು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಆ ಮೃತದೇಹ ಎಷ್ಟು ಕೊಳೆತು ಹೋಗಿತ್ತು ಎಂದ್ರೆ ಅದು ಪತ್ತೆಯಾಗುವ ಕನಿಷ್ಠ 3-4 ದಿನಗಳ ಮುಂಚೆ ಸಾವು ಸಂಭವಿಸಿತು ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿತ್ತು. ಸ್ನೇಹಿತರೆ, ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಮೃತದೇಹದ ಪಕ್ಕದಲ್ಲೇ ಒಂದು ಟೇಬಲ್ ಫ್ಯಾನ್ ಆನ್ ಸ್ಥಿತಿಯಲ್ಲೇ ಇತ್ತು. ಅದು ಕೊಳೆತ ವಾಸನೆಯನ್ನ ಇಡೀ ಮನೆಗೆ ಹರಡುತ್ತಿತ್ತು. ಮನೆಯ 3 ಬೋಲ್ಟ್ಗಳನ್ನ ಒಳಗಿನಿಂದಲೇ ಹಾಕಲಾಗಿದ್ರು ಅಲ್ಲಿ ಪತ್ತೆಯಾದ ಸಾಕ್ಷ್ಯಗಳು ಇದು ಕೇವಲ ಆತ್ಮಹತ್ಯೆ ಎಂದು ನಂಬಲು ಯಾರಿಗೂ ಸಾಧ್ಯವಾಗ್ತಿರ್ಲಿಲ್ಲ. ಮುಂದೆ ಪೊಲೀಸರು ಆ ಭೀಕರ ದೃಶ್ಯವನ್ನ ಗಮನಿಸಿದಾಗ ಪೂಜಾ ಅವರ ದೇಹದ ಮೇಲೆ ಬ್ಲೇಡ್ನಿಂದ ಅಥವಾ ಯಾವುದೋ ಹರಿತವಾದ ಆಯುಧದಿಂದ ಕುಯ್ದುಕೊಂಡಿದ್ದ 10 ಗಾಯದ ಗುರುತುಗಳಿದ್ದವು. ಹಾಗೆ ಇಡೀ ಮನೆಯ ನೆಲದ ತುಂಬಾ ಸಾವಿರಾರು ಕಾಗದ ಚೂರುಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಹರಿದು ಹಾಕಲಾಗಿತ್ತು. ಇದು ಆ ಮನೆಯಲ್ಲಿ ಸಾವಿನ ಮುನ್ನ ಯಾವುದೋ ವಿಚಿತ್ರ ಘಟನೆ ಅಥವಾ ದೊಡ್ಡ ಮಟ್ಟದ ಜಗಳ ನಡೆದಿರಬಹುದು ಎಂಬ ಸಂಶಯವನ್ನ ಬಲಪಡಿಸಿತು. ಹಾಗೆ ಮೃತದೇಹ ಬಿದ್ದಿದ್ದ ರೀತಿ ಮತ್ತು ಮನೆಯಲ್ಲಿದ್ದ ರಕ್ತದ ಕಲೆಗಳು ಯಾವುದೋ ಒಂದು ನಿಗೂಢ ಆಚರಣೆ ಅಥವಾ ಅತ್ಯಂತ ಕ್ರೂರವಾದ ಕೊಲೆಯ ಸಂಚಿನಂತೆ ಕಾಣುತ್ತಿದ್ದವು. ಹಾಗೆ ಬೆತ್ತಲೆ ಸ್ಥಿತಿಯಲ್ಲಿ ಪೂಜಾ ದತ್ ಶವ ಪತ್ತೆಯಾಗಿರುವುದು ಮಹಿಳೆಯ ಗೌರವ ಮತ್ತು ಸುರಕ್ಷತೆಯ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ಎತ್ತಿತ್ತು. ಹಾಗೆ ಮನೆಯಲ್ಲಿದ್ದ ದೊಡ್ಡ ಸ್ಟಿಕ್ಕರ್ಗಳು ಅದನ್ನ ಸೈಲೆಂಟ್ ಆಗಿದ್ದವು. ಆದ್ರೆ ಆ ಗೋಡೆಯ ಮೇಲೆ ಅಂಟಿಸಲಾಗಿದ್ದ ಆ ವಿಚಿತ್ರ ಸ್ಟಿಕ್ಕಿ ನೋಟ್ಸ್ಗಳು ಮತ್ತು ಹರಿದು ಬಿದ್ದಿದ್ದ ಪೇಪರ್ಗಳು ಆ ಭೀಕರ ದೃಶ್ಯಕ್ಕೆ ಮತ್ತಷ್ಟು ನಿಗೂಢತೆಯನ್ನ ಸೇರಿಸಿದವು. ಈ ದೃಶ್ಯವನ್ನ ಕಂಡ ಪೊಲೀಸರಿಗೂ ಸಹ ಇದು ಸಾಮಾನ್ಯ ಅಪರಾಧ ಪ್ರಕರಣವಲ್ಲ, ಬದಲಾಗಿ ಇದರ ಹಿಂದೆ ಯಾವುದೋ ಮಾನಸಿಕ ವಿಕೃತಿ ಅಥವಾ ರಹಸ್ಯ ವ್ಯಕ್ತಿಗಳ ಸಂಚು ಅಡಗಿದೆ ಎಂಬುದು ತಕ್ಷಣಕ್ಕೆ ಮನವರಿಕೆಯಾಯಿತು. ಆ ಮನೆಯ ಪ್ರತಿ ಮೂಲೆಯು ಪೂಜಾ ಅನುಭವಿಸಿದ ಕೊನೆಯ ಕ್ಷಣಗಳ ಯಾತನೆಯನ್ನ ಚೀರುತ್ತಿರುವಂತೆ ಭಾಸವಾಗುತ್ತಿತ್ತು. ಹಾಗೆ ಮುಂದೆ ಪೂಜಾ ದತ್ ವಾಸವಿದ್ದ ಆ ಮನೆಯ ಒಳಗಿನ ವಾತಾವರಣವು ಕೂಡ ಕೇವಲ ಒಂದು ವಾಸ ಸ್ಥಳವಾಗಿರಲಿಲ್ಲ, ಅದೊಂದು ವಿಚಿತ್ರ ಲೋಕದಂತೆ ಇತ್ತು. ಸಾಮಾನ್ಯವಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ವಾಸಿಸುವ ಮನೆ ಅಚ್ಚುಕಟ್ಟಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಪೂಜಾ ಅವರ ಮನೆಯಲ್ಲಿ ಸಾಕ್ಷ್ಯಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಮನೆಯ ಹಾಲಿನಿಂದ ಹಿಡಿದು ಬೆಡ್ರೂಮ್ ವರೆಗೂ ನೆಲದ ಮೇಲೆ 100 ಪೇಪರ್ಗಳನ್ನ ಸಣ್ಣ ಸಣ್ಣ ಚೂರುಗಳಾಗಿ ಹರಿದು ಹಾಕಲಾಗಿತ್ತು. ಈ ರೀತಿ ಪೇಪರ್ಗಳನ್ನ ಹರಿದು ಹಾಕುವ ವರ್ತನೆಯು ತೀವ್ರವಾದ ಒಂದು ಮಾನಸಿಕ ಖಿನ್ನತೆ ಅಥವಾ ಯಾವುದೋ ಒಂದು ರೀತಿಯ ಗೀಳನ್ನ ಪ್ರತಿಬಿಂಬಿಸುತ್ತದೆ. ಅಷ್ಟೇ ಅಲ್ಲದೆ ಮನೆಯ ಗೋಡೆಗಳ ಮೇಲೆ ಎಲ್ಲೆಂದರಲ್ಲಿ ಸ್ಟಿಕ್ಕಿ ನೋಟ್ಸ್ಗಳನ್ನ ಅಂಟಿಸಲಾಗಿತ್ತು. ಆ ನೋಟ್ಸ್ಗಳಲ್ಲಿ ಪೀಸ್, ಕಾನ್ಫಿಡೆನ್ಸ್, ಹಾಗೆ ಈಗೋ ಮತ್ತು ಟ್ರಸ್ಟ್ ಮತ್ತು ಮೆಡಿಟೇಷನ್ ಎಂಬ ಪದಗಳನ್ನ ಬರೆಯಲಾಗಿತ್ತು. ಒಬ್ಬ ವ್ಯಕ್ತಿ ತನ್ನ ಮನೆಯ ಗೋಡೆಗಳ ಮೇಲೆ ಇಂತಹ ಪದಗಳನ್ನ ಯಾಕೆ ಬರೀತಾಳೆ ಎನ್ನುವುದು ಸದ್ಯದ ದೊಡ್ಡ ರಹಸ್ಯವಾಗಿದೆ. ಹಾಗೆ ಆಕೆ ಯಾವುದೋ ಒಂದು ತತ್ವವನ್ನ ಅನುಸರಿಸುತ್ತಿಲ್ಲ ಅಥವಾ ತಮ್ಮ ಮನಸ್ಸನ್ನ ಹತೋಟಿಗೆ ತರಲು ಈ ಮಾರ್ಗವನ್ನ ಬಳಸುತ್ತಿಲ್ಲ ಎನ್ನುವ ಪ್ರಶ್ನೆಗಳು ಕಾಡುತ್ತಿವೆ. ಇನ್ನು ಆ ಮನೆಯ ಒಳಗಿನ ಲೋಕವು ಕೇವಲ ಬರಹಗಳಿಗೆ ಸೀಮಿತವಾಗಿರಲಿಲ್ಲ, ಅವರ ಜೀವನ ಶೈಲಿಯು ಅಷ್ಟೇ ವಿಚಿತ್ರವಾಗಿತ್ತು. ಪೂಜಾ ಅವರ ಮನೆಯೊಳಗೆ ದೊಡ್ಡ ದೊಡ್ಡ ಸ್ಟಿಕ್ಕರ್ಗಳನ್ನ ಇಟ್ಟುಕೊಂಡು ಅತ್ಯಂತ ಜೋರಾಗಿ ಹಾಡುಗಳನ್ನ ಹಾಕುತ್ತಿದ್ರಂತೆ. ಇದು ಅವರ ಒಂಟಿತನವನ್ನ ಮರೆಮಾಚುವ ಪ್ರಯತ್ನವಿರಬಹುದು ಅಂತ ಹೇಳ್ತಾರೆ.
ಅಥವಾ ಅವರ ಮನಸ್ಸಿನಲ್ಲಿದ್ದ ಅಶಾಂತಿಯನ್ನ ಹೊರಹಾಕುವ ದಾರಿ ಇರಬಹುದು ಎಂದು ಹೇಳ್ತಾರೆ. ಪೂಜಾ ಅವರು ಹೊರಗಿನ ಈ ಪ್ರಪಂಚದೊಂದಿಗೆ ಮತ್ತು ತಮ್ಮ ಸ್ವಂತ ಕುಟುಂಬದೊಂದಿಗೂ ಕೂಡ ಸಂಪೂರ್ಣವಾಗಿ ಸಂಪರ್ಕದಲ್ಲಿ ಇರಲಿಲ್ಲ. ಒಬ್ಬ ಸುಶಿಕ್ಷಿತ ಮಹಿಳೆಯೊಬ್ಬರು ಈ ಮಠದ ಒಂಟಿತನಕ್ಕೆ ಶರಣಾಗಿ ಕೇವಲ ವಿಚಿತ್ರ ಬರಹಗಳು ಮತ್ತು ಹಾಡುಗಳ ಲೋಕದಲ್ಲಿ ಯಾಕೆ ಬದುಕುತ್ತಿದ್ರು ಎನ್ನುವುದು ಈ ಪ್ರಕರಣದ ಮೂಲ ಪ್ರಶ್ನೆಯಾಗಿದೆ. ಇನ್ನು ಪೊಲೀಸರು ಮನೆಯನ್ನ ತಪಾಸಣೆ ಮಾಡುವಾಗ ಅಲ್ಲಿ ಪತ್ತೆಯಾದ ಕೆಲವು ಆಧ್ಯಾತ್ಮಿಕ ಪುಸ್ತಕಗಳು ಅಥವಾ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಕುರುಗಳು ಅದು ಅವರು ಯಾವುದೋ ಒಂದು ಹೊಸ ರೀತಿಯ ಜೀವನ ಪದ್ಧತಿಯನ್ನ ಪ್ರಯೋಗ ಮಾಡ್ತಿದ್ರು ಎಂಬ ಅನುಮಾನವನ್ನ ಹುಟ್ಟಿಹಾಕಿವೆ. ಹಾಗೆ ಆ ಮನೆಯೊಳಗಿನ ಪ್ರತಿ ಕಾಗದದ ಚೂರು ಮತ್ತು ಗೋಡೆಯ ಮೇಲಿನ ಪ್ರತಿ ಬರಹವು ಪೂಜಾ ದತ್ ಅವರ ಮೌನ ಕಥೆಯನ್ನ ಹೇಳುವಂತಿತ್ತು. ಇದು ಅವರ ವೈಯಕ್ತಿಕ ಆಯ್ಕೆಯೋ ಅಥವಾ ಯಾರಾದರೂ ಅವರ ಮೇಲೆ ಇಂತಹ ಜೀವನ ನಡೆಸಲು ಒತ್ತಡ ಏರಿದ್ರು ಎನ್ನುವುದೇ ಈ ಮಿಸ್ಟರಿಯ ಒಂದು ಕರಾಳ ಮುಖವಾಗಿದೆ. ಇನ್ನು ಪೂಜಾ ದತ್ ಸಾವಿನ ಪ್ರಕರಣದಲ್ಲಿ ಅತ್ಯಂತ ಕುತೂಹಲ ಮೂಡಿಸುವ ಮತ್ತು ಈ ಕೇಸ್ಗೆ ದೊಡ್ಡ ತಿರುವು ನೀಡಿರುವ ಒಂದು ಅಂಶ ಏನಂದ್ರೆ ಆಕೆಯ ಮನೆಗೆ ಬಂದು ಹೋಗುತ್ತಿದ್ದ ಆ ರಹಸ್ಯ ವ್ಯಕ್ತಿ ಯಾರು ಅಂತ. ಸ್ನೇಹಿತರೆ, ಮನೆಯ ಮಾಲೀಕರು ಮತ್ತು ನೆರೆಹೊರೆಯವರು ನೀಡಿರುವ ಹೇಳಿಕೆಯ ಪ್ರಕಾರ ಪೂಜಾ ವಾಸವಿದ್ದ ಮನೆಗೆ ಒಬ್ಬ ಅಪರಿಚಿತ ಯುವಕ ನಿಯಮಿತವಾಗಿ ಭೇಟಿ ನೀಡುತ್ತಿದ್ದ. ಈ ವ್ಯಕ್ತಿ ಯಾರು ಎನ್ನುವುದು ಇಂದಿಗೂ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಆತ ಬಂದಾಗಲೆಲ್ಲ ಪೂಜಾ ಅವರ ಮನೆಯಲ್ಲಿ ಜೋರಾದ ಕಿರ್ಚಾಟ ಮತ್ತು ಜಗಳದ ಶಬ್ದಗಳು ಕೇಳಿ ಬರುತ್ತಿದ್ದವು ಎಂದು ಹೇಳಲಾಗಿದೆ. ವಿಶೇಷವೆಂದರೆ ಪೂಜಾ ತನ್ನ ಕುಟುಂಬದಿಂದ ದೂರವಿದ್ದ ಕಾರಣ ಈ ವ್ಯಕ್ತಿ ಆಕೆಗೆ ಆಪ್ತನಾಗಿದ್ನ ಅಥವಾ ಆಕೆಯನ್ನ ಯಾವುದೋ ವಿಚಾರಕ್ಕೆ ಬ್ಲಾಕ್ ಮೇಲ್ ಮಾಡುತ್ತಿದ್ನ ಎಂಬ ಅನುಮಾನಗಳು, ಪ್ರಶ್ನೆಗಳು ಕೂಡ ಕಾಣ್ತವೆ. ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಪೂಜಾ ಅವರ ಈ ವೃತ್ತಿ ಜೀವನದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಈ ವ್ಯಕ್ತಿ ಹಸ್ತಕ್ಷೇಪ ಮಾಡುತ್ತಿದ್ದಾನೆ ಎಂಬ ಕೋನದಲ್ಲಿಯೂ ಕೂಡ ಪೊಲೀಸರಿಗೆ ತನಿಖೆಯನ್ನು ನಡೆಸ್ತಿದ್ದಾರೆ. ಹಾಗೆ ಆ ವ್ಯಕ್ತಿ ಯಾವಾಗ ಪೂಜಾ ಅವರ ಮನೆಗೆ ಬರ್ತಿದ್ನೋ ಆತಿನ ಪೂಜಾ ಅವರ ವರ್ತನೆಯಲ್ಲಿ ವಿಚಿತ್ರ ಬದಲಾವಣೆಗಳು ಕೂಡ ಕಾಣುತ್ತಿದ್ದೋ ಎನ್ನುವುದು ಸ್ಥಳೀಯರ ಗಮನಕ್ಕೆ ಬರುತ್ತೆ. ಇದು ಈ ಸಾವಿನ ಹಿಂದೆ ಆ ವ್ಯಕ್ತಿಯ ಪ್ರಚೋದನೆ ಅಥವಾ ನೇರ ಕೈವಾಡ ಇರುವ ಒಂದು ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇನ್ನು ಈ ಇಡೀ ಪ್ರಕರಣದಲ್ಲಿ ಅನುಮಾನಗಳು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ. ಮೃತದೇಹ ಪತ್ತೆಯಾದ ಸ್ಥಿತಿಯೇ 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು, ಆದರೆ ಇದು ಆತ್ಮಹತ್ಯೆ ಎಂದು ಕರೆಯಲು ಸಾಧ್ಯವಿಲ್ಲ. ಯಾಕಂದ್ರೆ ಬೆತ್ತಲೆ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಮತ್ತು ದೇಹದ ಮೇಲೆ ಬ್ಲೇಡ್ನಿಂದ ಅನೇಕ ಗಾಯಗಳು ಕೂಡ ಉಂಟು. ಇದು ಯಾವುದೋ ವಿಕೃತ ಘಟನೆ ನಡೆದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಒಂದು ವೇಳೆ ಪೂಜಾ ಅವರೇ ಈ ರೀತಿ ಮಾಡಿಕೊಂಡಿದ್ರೆ ಅಂತ ಅಸಹಜ ಸ್ಥಿತಿಗೆ ಅವರನ್ನ ತಳ್ಳಿದವರು ಯಾರು? ಆ ಮನೆಯಲ್ಲಿ ಪತ್ತೆಯಾದ ಹರಿದ ಪೇಪರ್ಗಳು ಮತ್ತು ವಿಚಿತ್ರ ಬರಹಗಳು ಅವರು ಯಾವುದೋ ಗುಪ್ತ ಸಂಘಟನೆ ಅಥವಾ ಕಲ್ಟ್ ಮಾದರಿಯ ಗುಂಪುಗಳ ಪ್ರಭಾವಕ್ಕೆ ಒಳಗಾಗಿದ್ರಾ ಎನ್ನುವ ಸಂಶಯವನ್ನು ಕೂಡ ಹುಟ್ಟುಹಾಕಿದೆ. ಇನ್ನು ಪೊಲೀಸರು ಪೂಜಾ ಅವರ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ದಾಖಲೆಗಳನ್ನು ಕೂಡ ಜಾಲಾಡುತ್ತಿದ್ದಾರೆ. ಆಕೆಯ ಬ್ಯಾಂಕ್ ಖಾತೆಯಿಂದ ಯಾರಿಗಾದ್ರೂ ಹಣ ವರ್ಗಾವಣೆ ಆಗಿದೆಯಾ ಅಥವಾ ಆಕೆಗೆ ಯಾರಾದ್ರೂ ಬೆದರಿಕೆ ಹಾಕುತ್ತಿದ್ರಾ ಎನ್ನುವ ಮಾಹಿತಿಯನ್ನ ಕೂಡ ಈಗ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಈ ರಹಸ್ಯ ವ್ಯಕ್ತಿಯ ಗುರುತು ಪತ್ತೆಯಾದ್ರೆ ಮಾತ್ರ ಪೂಜಾ ದತ್ ಅವರ ನಿಗೂಢ ಸಾವಿನ ಹಿಂದಿರುವ ನಿಜವಾದ ಕರಾಳ ಮುಖ ಅನಾವರಣಗೊಳ್ಳಲು ಸಾಧ್ಯವಿದೆ. ಆ ರಹಸ್ಯ ವ್ಯಕ್ತಿ ಪೂಜಾ ಅವರ ಜೀವನದ ಆಧಾರವಾಗಿದ್ದನೋ ಅಥವಾ ಆಕೆ ಸಾವಿಗೆ ದಾರಿಯಾದನೋ ಎನ್ನುವುದೇ ಈ ಮಿಸ್ಟರಿಯ ಅತಿ ದೊಡ್ಡ ಒಗಟಾಗಿದೆ. ಸೊ ಸ್ನೇಹಿತರೆ, ಪೂಜಾ ದತ್ ಅವರ ಈ ನಿಗೂಢ ಸಾವಿನ ಪ್ರಕರಣ ಕೇವಲ ಒಂದು ಕ್ರೈಮ್ ಸ್ಟೋರಿಯಾಗಿ ಉಳಿಯದೆ ಇಂದಿನ ಆಧುನಿಕ ಜೀವನದ ಕರಾಳ ಮುಖ ಮತ್ತು ಒಂಟಿತನದ ಭೀಕರತೆಯನ್ನ ನಮ್ಮ ಕಣ್ಣ ಮುಂದೆ ತಂದಿಟ್ಟಿದೆ. ಒಬ್ಬ ಉನ್ನತ ಶಿಕ್ಷಣ ಪಡೆದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಯಶಸ್ವಿಯಾಗಿದ್ದ ಯುವತಿ ತನ್ನ ಮನೆಯಲ್ಲೇ ಇಷ್ಟು ಭಯಾನಕ ರೀತಿಯಲ್ಲಿ ಅಂತ್ಯ ಕಂಡಿದ್ದು ನಿಜಕ್ಕೂ ದುರದೃಷ್ಟಕರ. ಮನೆಯ ಗೋಡೆಯ ಮೇಲಿದ್ದ ಆ ವಿಚಿತ್ರ ಬರಹಗಳು, ಹರಿದು ಬಿದ್ದಿದ್ದ ಪೇಪರ್ಗಳು ಮತ್ತು ಆಕೆಯ ನಿಗೂಢ ಜೀವನ ಶೈಲಿ ನಮಗೆ ಒಂದು ಮುಖ್ಯವಾದ ಸಂದೇಶವನ್ನ ನೀಡುತ್ತಿವೆ. ಯಶಸ್ಸು ಮತ್ತು ಹಣವಿದ್ರೂ ಮನಸ್ಸಿನ ಶಾಂತಿ ಇಲ್ಲದಿದ್ರೆ ಜೀವನ ಎಷ್ಟು ದುಸ್ಥಿತಿಗೆ ಹೋಗಬಹುದು ಎಂದು ಇದರಿಂದ ಗೊತ್ತಾಗುತ್ತೆ. ಇನ್ನ ಇದರ ಬಗ್ಗೆ ತೀವ್ರ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನ ಮರಣೋತ್ತರ ಪರೀಕ್ಷೆ ವರದಿ ಮತ್ತು ಆ ರಹಸ್ಯ ವ್ಯಕ್ತಿಯ ಪತ್ತೆಯಾದ ನಂತರವಷ್ಟೇ ಇದು ಮಾನಸಿಕ ಖಿನ್ನತೆಯಿಂದ ನಡೆದ ಆತ್ಮಹತ್ಯೆಯೋ ಅಥವಾ ಯಾರೋ ವ್ಯವಸ್ಥಿತವಾಗಿ ಮಾಡಿದ ಕೊಲೆಯೋ ಎನ್ನುವ ಸತ್ಯ ಹೊರಬರುತ್ತೆ. ಅಲ್ಲಿಯವರೆಗೂ ಈ ಪೂಜಾ ದತ್ ಅವರ ಸಾವು ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಬಗೆಹರಿಯದ ಒಗಟಾಗಿಯೇ ಉಳಿಯಲಿದೆ. ಸೊ ಸ್ನೇಹಿತರೆ, ಈ ಘಟನೆ ಕಲಿಸುವ ಪಾಠವೇನೆಂದರೆ ನಮ್ಮ ಸುತ್ತಮುತ್ತಲಿರುವವರ ಜೊತೆ ನಿರಂತರ ಸಂಪರ್ಕದಲ್ಲಿರುವುದು ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಎಷ್ಟು ಮುಖ್ಯ ಎಂಬುದು. ಒಂಟಿತನ ಎಂಬುದು ಮನುಷ್ಯನನ್ನ ಒಳಗಿನಿಂದಲೇ ಹೇಗೆ ತಿಂದು ಹಾಕುತ್ತದೆ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ.
ಪೂಜಾ ದತ್ ಅವರ ಕುಟುಂಬಕ್ಕೆ ಈ ನೋವನ್ನ ಭರಿಸುವ ಶಕ್ತಿ ಸಿಗಲಿ. ಸೊ ಸ್ನೇಹಿತರೆ, ಈ ಪೂಜಾ ದತ್ ಕೇಸ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಮಾಹಿತಿಯನ್ನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಕ್ರೈಮ್, ಮಿಸ್ಟ್ರಿ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ.